ಹೌದು. ಬಟ್ ನೀವು ಕೂಡ ಕ್ಲೋಸ್ ಆಗಿದ್ದಂಥವ್ರು, ಅನಾಥರಲ್ಲಿ ಆ್ಯಕ್ಟ್ ಮಾಡಿದ್ರಿ. ಈ ಸುದ್ದಿ ಕೇಳಿದಾಗ ಫಸ್ಟ್ ರಿಯಾಕ್ಷನ್ ಏನಿತ್ತು ನಿಮಗೆ ಅಂತ? ಅಲ್ಲ, ಖಂಡಿತ ಅದನ್ನು ಹೇಳ್ಬೇಕಾ, ಬೇಜಾರಾಗೇ ಆಗುತ್ತಲ್ಲೋ ಯಾರಿಗೇ ಆದರೂ. ನಿಜ ನಿಜ. ಎಷ್ಟೋ ವರ್ಷಗಳು ನಾವು ಒಂದೇ ಇಂಡಸ್ಟ್ರಿಯಲ್ಲಿ ಇದ್ದೀವಿ, ಏನಾರ ಈ ಥರ ಘಟನೆಗಳಾದಾಗ ಶಾಕ್ ಆಗುತ್ತೆ. ಹಿಂಗೆ ಇದು ಹೆಂಗೆ ಸಾಧ್ಯ, ಇದು ಯಾಕೆ ಈ ಥರ ಆಯಿತು ಅಂತ. ಬಟ್ ಗೊತ್ತಿಲ್ಲ, ನಮ್ಗಿನ್ನೂ ಗೊತ್ತಿಲ್ಲಲ್ಲ ಏನು ವಿಷಯಗಳು ಆ್ಯಕ್ಚುಲಿ. ನೋಡೋಣ, ಎಲ್ಲ ಒಳ್ಳೇದಾಗಲಿ ಅಂತ ಅಷ್ಟೇ ಕೇಳ್ಕೊಬೋದು ಅಷ್ಟೇ. ಎಲ್ರಿಗೂ ಒಳ್ಳೇದಾಗಬೇಕು, ಎಲ್ರಿಗೂ ಆ ನ್ಯಾಯ ಅನ್ನೋದು ಖಂಡಿತ ಎಲ್ರಿಗೂ ಸಿಗಬೇಕು. ಆ್ಯಕ್ಚುಲಿ ಟ್ರೂತ್ ಅನ್ನೋದು ಹೊರಗೆ ಬಂದೇ ಬರುತ್ತೆ ಒಂದಲ್ಲ ಒಂದಿನ. ಸೊ ನೋಡೋಣ ಅದು ಏನಾಗುತ್ತೆ, ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ಯಾಕಂದ್ರೆ ವಿಚಾರಣೆ ಹಂತದಲ್ಲಿ ಇರೋದ್ರಿಂದ. ಹೌದು ಹೌದು. ಯಾಕಂದರೆ ಈಗ ನಮ್ಮ ಇಂಡಸ್ಟ್ರೀಲಿ ಈಗ ಅಪ್ಪು ಅವರಿದ್ದರು, ಸೊ ಅವ್ರದ್ದೊಂದು ಸಿನಿಮಾಗಳು ಬರ್ತಾ ಇತ್ತು. ದರ್ಶನ್ ಅವರೀಗ ಜೈಲಲ್ಲಿದ್ದಾರೆ. ಸೊ ಇರುವಂಥ ಸೂಪರ್ ಸ್ಟಾರ್ಗಳು ನಾವು ಲೆಕ್ಕ ಹಾಕಿದ್ರು ಕೂಡ ನೀವು, ಸುದೀಪ್ ಅವರು, ಈಗ ಯಶ್ ಇರ್ಬೋದು. ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಸ್ಟಾರ್ಗಳು ಬರ್ತಾರೆ, ಇನ್ನೊಬ್ರು ಬರ್ತಾರೆ, ಇನ್ನೊಬ್ಬ ಸೂಪರ್ ಸ್ಟಾರ್ ಉಟ್ಕೊತಾರೆ. ಅದೆಲ್ಲ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಓಕೆ. ಈ ಥರ ಘಟನೆಗಳು ಆಗಬಾರ್ದು ಆ್ಯಕ್ಚುಲಿ. ಯಾಕಂದರೆ ನಾವು ನೆಕ್ಸ್ಟ್ ಜನ್ರೇಷನ್ಗೆ ನಾವೇನೋ ಒಂದು ಒಳ್ಳೆ ಮೆಸೇಜ್ ಕೊಟ್ಟು ಹೋಗ್ಬೇಕಲ್ವಾ. ಹೌದು ಹೌದು. ಸೊ ಅದೊಂದು ಬೇಜಾರು ಅನ್ಸುತ್ತೆ ಆ್ಯಕ್ಚುಲಿ, ಯಾಕೆ ಈ ಥರ ಆಗ್ತಾ ಇದೆ ಅಂತ. ಅಟ್ಲೀಸ್ಟ್ ಈ ಘಟನೆಯಿಂದ ಏನಾದರೂ ಒಂದು ಪರಿವರ್ತನೆ ಆಗ್ಬೋದು ಅಂತ ಅನ್ಸುತ್ತಾ ಮುಂದೆ, ಇನ್ ಫ್ಯೂಚರ್ ಅವರ ಲೈಫಲ್ಲಿ? ಇಲ್ಲ, ಈಗ ಆಗ್ತಿರೋದೇ ಅದು ಆ್ಯಕ್ಚುಲಿ. ಏನಂದರೆ ನಾನು ಅದೇ ಹೇಳಿದ್ನಲ್ಲ, ಎವ್ರಿಥಿಂಗ್ ಆ್ಯಕ್ಚುಲಿ. ಇವಾಗ ಅದೇ ಯಾರೋ ಒಬ್ಬ ಹೇಳ್ತಾರೆ, ಕ್ರೋಧಿನಾಮ ಸಂವತ್ಸರ ಇದು ಆ್ಯಕ್ಚುಲಿ. ಏನಂದರೆ ಎಲ್ಲ ಹೊರಗೆ ಬರ್ತಾ ಹೋಗುತ್ತೆ, ಯಾವುದೇ ವಿಷಯಗಳಾದರೂ ಕೂಡ. ಹೌದು. ಸೊ ಎಲ್ಲೋ ಒಂದು ಕಡೆ ಇದು ಏನೋ ಸತ್ಯಯುಗಕ್ಕೆ ದಾರಿ ಏನೋ ಅನ್ಸುತ್ತೆ ಆ್ಯಕ್ಚುಲಿ. ಹೌದು. ಬಟ್ ನೀವು ಕೂಡ ಕ್ಲೋಸ್ ಆಗಿದ್ದಂಥವ್ರು, ಅನಾಥರಲ್ಲಿ ಆ್ಯಕ್ಟ್ ಮಾಡಿದ್ರಿ. ಈ ಸುದ್ದಿ ಕೇಳಿದಾಗ ಫಸ್ಟ್ ರಿಯಾಕ್ಷನ್ ಏನಿತ್ತು ನಿಮಗೆ ಅಂತ? ಅಲ್ಲ, ಖಂಡಿತ ಅದನ್ನು ಹೇಳ್ಬೇಕಾ, ಬೇಜಾರಾಗೇ ಆಗುತ್ತಲ್ಲೋ ಯಾರಿಗೇ ಆದರೂ. ನಿಜ ನಿಜ. ಎಷ್ಟೋ ವರ್ಷಗಳು ನಾವು ಒಂದೇ ಇಂಡಸ್ಟ್ರಿಯಲ್ಲಿ ಇದ್ದೀವಿ, ಏನಾರ ಈ ಥರ ಘಟನೆಗಳಾದಾಗ ಶಾಕ್ ಆಗುತ್ತೆ. ಹಿಂಗೆ ಇದು ಹೆಂಗೆ ಸಾಧ್ಯ, ಇದು ಯಾಕೆ ಈ ಥರ ಆಯಿತು ಅಂತ. ಬಟ್ ಗೊತ್ತಿಲ್ಲ, ನಮಗಿನ್ನೂ ಗೊತ್ತಿಲ್ಲಲ್ಲ ಏನು ವಿಷಯಗಳು ಆ್ಯಕ್ಚುಲಿ. ನೋಡೋಣ, ಎಲ್ಲ ಒಳ್ಳೇದಾಗಲಿ ಅಂತ ಅಷ್ಟೇ ಕೇಳ್ಕೊಬೋದು ಅಷ್ಟೇ. ಎಲ್ರಿಗೂ ಒಳ್ಳೇದಾಗಬೇಕು, ಎಲ್ರಿಗೂ ಆ ನ್ಯಾಯ ಅನ್ನೋದು ಖಂಡಿತ ಎಲ್ರಿಗೂ ಸಿಗಬೇಕು ಆ್ಯಕ್ಚುಲಿ. ಟ್ರೂತ್ ಅನ್ನೋದು ಹೊರಗೆ ಬಂದೇ ಬರುತ್ತೆ ಒಂದಲ್ಲ ಒಂದಿನ. ಸೊ ನೋಡೋಣ ಅದು ಏನಾಗುತ್ತೆ, ನಮಗೆ ಗೊತ್ತಿಲ್ಲ ಅದ್ರ ಬಗ್ಗೆ, ಯಾಕಂದ್ರೆ ವಿಚಾರಣೆ ಹಂತದಲ್ಲಿ ಇರೋದ್ರಿಂದ. ಹೌದು ಹೌದು. ಯಾಕಂದರೆ ಈಗ ನಮ್ಮ ಇಂಡಸ್ಟ್ರೀಲಿ ಈಗ ಅಪ್ಪು ಅವರಿದ್ದರು, ಸೊ ಅವ್ರದ್ದೊಂದು ಸಿನಿಮಾಗಳು ಬರ್ತಾ ಇತ್ತು. ದರ್ಶನ್ ಅವರೀಗ ಜೈಲಲ್ಲಿದ್ದಾರೆ. ಸೊ ಇರುವಂಥ ಸೂಪರ್ ಸ್ಟಾರ್ಗಳು ನಾವು ಲೆಕ್ಕ ಹಾಕಿದ್ರು ಕೂಡ ನೀವು, ಸುದೀಪ್ ಅವರು, ಈಗ ಯಶ್ ಇರ್ಬೋದು. ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಸ್ಟಾರ್ಗಳು ಬರ್ತಾರೆ, ಇನ್ನೊಬ್ರು ಬರ್ತಾರೆ, ಇನ್ನೊಬ್ಬ ಸೂಪರ್ ಸ್ಟಾರ್ ಉಟ್ಕೊತಾರೆ. ಅದೆಲ್ಲ ಇಂಪಾರ್ಟೆಂಟ್ ಆ್ಯಕ್ಚುಲಿ. ಓಕೆ. ಈ ಥರ ಘಟನೆಗಳು ಆಗಬಾರ್ದು ಆ್ಯಕ್ಚುಲಿ. ಯಾಕಂದರೆ ನಾವು ನೆಕ್ಸ್ಟ್ ಜನ್ರೇಷನ್ಗೆ ನಾವೇನೋ ಒಂದು ಒಳ್ಳೆ ಮೆಸೇಜ್ ಕೊಟ್ಟು ಹೋಗ್ಬೇಕಲ್ವಾ. ಹೌದು ಹೌದು. ಸೊ ಅದೊಂದು ಬೇಜಾರು ಅನ್ಸುತ್ತೆ ಆ್ಯಕ್ಚುಲಿ, ಯಾಕೆ ಈ ಥರ ಆಗ್ತಾ ಇದೆ ಅಂತ. ಅಟ್ಲೀಸ್ಟ್ ಈ ಘಟನೆಯಿಂದ ಏನಾದರೂ ಒಂದು ಪರಿವರ್ತನೆ ಆಗ್ಬೋದು ಅಂತ ಅನ್ಸುತ್ತಾ ಮುಂದೆ, ಇನ್ ಫ್ಯೂಚರ್ ಅವರ ಲೈಫಲ್ಲಿ? ಇಲ್ಲ, ಈಗ ಆಗ್ತಿರೋದೇ ಅದು ಆ್ಯಕ್ಚುಲಿ. ಏನಂದರೆ ನಾನು ಅದೇ ಹೇಳಿದ್ನಲ್ಲ, ಎವ್ರಿಥಿಂಗ್ ಆ್ಯಕ್ಚುಲಿ. ಇವಾಗ ಅದೇ ಯಾರೋ ಒಬ್ಬ ಹೇಳ್ತಾರೆ, ಕ್ರೋಧಿನಾಮ ಸಂವತ್ಸರ ಇದು ಆ್ಯಕ್ಚುಲಿ. ಏನಂದರೆ ಎಲ್ಲ ಹೊರಗೆ ಬರ್ತಾ ಹೋಗುತ್ತೆ, ಯಾವುದೇ ವಿಷಯಗಳಾದರೂ ಕೂಡ. ಹೌದು. ಸೊ ಎಲ್ಲೋ ಒಂದು ಕಡೆ ಇದು ಏನೋ ಸತ್ಯಯುಗಕ್ಕೆ ದಾರಿ ಏನೋ ಅನ್ಸುತ್ತೆ ಆ್ಯಕ್ಚುಲಿ.